ಗುರುನುಡಿ ಬೀಳುದ್ರಾಗ ಅಂದ್ರ ನಮ್ಮ ಕಮಿಟಿ ಅವರಿಂದ ಊದಿನ ಕಡ್ಡಿ ತರಿಸ್ತೀನಿ ಅಂತ ಹೇಳಿದ್ರು. ಊದಿನ ಕಡ್ಡಿ ಬರಲಿಲ್ಲ ಅಂತ ಸೋಮಣ್ಣ ಆಯ್ತು, ನಿಮಗಾಯ್ತು, ಅನುಮಾನ ಬಂದಿರ್ಬೋದು. ಹೌದು ಹೌದು. ನಾವು ಊದಿನ ಕಡ್ಡಿ ರೆಡಿ ಮಾಡಿ ಕಡ್ಡಿ ಕೊರಿಬೇಕಂದ್ರ ನಿಮ್ಮ ಮ್ಯಾಲಿನ ಪ್ರಶ್ನೆ ಮಾಡಿದ ಮಾಸ್ತರ ಸರಿ ಹೌದು ತಪ್ಪು ಹೌದು ಇನ್ನೂ ಹೇಳಲಿಲ್ಲ. ಪ್ರಶ್ನೆ ಮಾಡ್ಯಾರಿಲ್ಲೋ, ಹೌದು. ಸರಿ ಐತಂದ್ರೆ ಸರಿ ಐತಿ ಅಂತ ಹೇಳಬೇಕು, ತಪ್ಪು ಐತಂದ್ರೆ ತಪ್ಪು ಇತ್ತಪ್ಪ ಅಂತಂದ್ರೆ ಅದರ ಸರಿ ಅನ್ನತಕ್ಕಂಥ ಉತ್ತರ ಹೇಳಬೇಕು. ಸರ್ ಸ್ಟೇಜಿಗೆ ಬಂದ್ರು. ಅದರ ಸಂಬಂಧ ನಮ್ಮ ಕಮಿಟಿ ಹಿರಿಯರು ಹೌದು ಊದಿನ ಕಡ್ಡಿ ತಂದಿಲ್ಲ. ಹೌದು. ಇನ್ನ ನಮ್ಮ ಮಾಯಮ್ಮ ದೇವಿ ಸನ್ನಿಧಾನದಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರು, ಹೌದು, ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ತಕ್ಕಂಥ ಮಾರುತಿಯನ್ನಾರು, ಈ ಡೊಳ್ಳಿನ ಪದ್ಯವನ್ನ ಕೇಳ್ತಿರ್ತಕ್ಕಂಥ ಹವ್ಯಾಸಗಾರರು ನಮ್ಮ ಸುತ್ತಮುತ್ತಲು ಎಲ್ಲಿ ಅಂತ ಕೇಳಿದ್ರ ಹೌದು ಎಲ್ರಿ ಸರ್, ರಾಯಬಾಗ ತಾಲೂಕ ಮೆಕ್ಕಳಿಕೆ ಗ್ರಾಮ ನಾಳೆ ಹಗಲ ಅಫ್ಜಲ್ಪುರದಿಂದ ಪುಂಡ್ಲಿಕ್ ಮಾಸ್ತರ್ ಬರ್ತಾನ. ಹೌದು. ಕಲಗುರ್ಕದಿಂದ ನಂದಿನಿ ತಂಗಿಯವರು ಬರ್ತಾರ ನಾಳೆ ಹಗಲ. ಹೌದು ಹೌದು. ಯಾರ ನಿಮ್ಮ ಪ್ರೀತಿ ಐತಿ ಹವ್ಯಾಸ ಐತಿ ನಾಳೆ ಹಗಲಿ ಕಾರ್ಯಕ್ರಮಕ್ಕ ಒಳ್ಳೆ ಸುಂದರ ಕಂಠನಾಗ ಹೊಂದಿರತಕ್ಕಂತ ಅಫ್ಜಲ್ಪುರದವರು ಮತ್ತು ಕಲಗುರ್ಕಿ ಅವರು ಬರ್ತಾರ. ಹೌದು. ಅಲ್ಲೇ ನಾಳಿನೂ ಬರ್ಬೇಕಂತ ಒಂದು ನಿಮ್ಮಲ್ಲಿ ಪ್ರೇಮತ್ವವನ್ನು ಕೇಳ್ಕೊಂಡು ನಾಳೆ ಬರೋದಾಗದಿದ್ರ ಸರಿಯಾಗಿ ನಿಮ್ಮ ಊರಿಗೆ ಬಾಳ ಸಾರಿ ನಮಗೆ ಕರೆಸಿ ನಮಗೆ ಬಹಳ ಗೌರವ ಕೊಟ್ಟು ಬಹಳ ಪ್ರಸಾದ ಮಾಡಿಸಿರಿ ಪುಣ್ಯವಂತರು. ನಿಮಗೆ ಪುಣ್ಯಾತ್ಮರಿಯನ್ನು ಕೈ ಜೋಡಿಸಿ ಹೇಳ್ತೀನಿ. ರಾಯಬಾಗ ತಾಲೂಕ ಅಳಗವಾಡಿ ಗ್ರಾಮ ನಾಡ್ದ ಹಗಲ. ಹೌದು. ಯಾರು ಬರ್ತಾರೋ ಅಂತ ಕೇಳಿದ್ರೆ ಕುಂಬಾರಿ ಗ್ರಾಮದಿಂದ ನಮ್ಮ ಮಾಸಿದ್ದಣ್ಣರು ಬರ್ತಾರ. ಅವ್ರ ಸತ್ಸಂಗದಲ್ಲಿ ಅಳಗಿ ಪಿಂಟು ಮಾಸ್ತರ್ ಬರ್ತಾರ ನಾಡ್ದ ಹಗಲ. ಅವ್ರ ಜೊತೆ ಮುತ್ತೂರ್ದ ಅಕ್ಷತ್ ಅವ್ರು ಬರ್ತಾರ. ತೊದಲ ಬಗ್ಗೆ ಮಾಳು ಮಾಸ್ತರ್ ಅವ್ರು ಬರ್ತಾರ. ನಾಡಿನ ಕಲಾವಿದರು ಎಲ್ಲರೂ ನಿಮ್ಮೆಲ್ಲರ ನಾವೆಲ್ಲರೂ ನಿಮ್ಮ ಮಕ್ಕಳು ಕಲಾವಿದರಂದ್ರ ನಾಳೆ ಯಾರ ಪ್ರೀತಿ ಐತಿ ನಾಳಿನೂ ಬರ್ರಿ. ನಾಡ್ದು ಯಾರ ಪ್ರೀತಿ ಐತಿ ಶೇಂಗಾದ ಹೋಳಿಗೆ ತುಪ್ಪ ಊಟಕ್ಕಿಟ್ಟು ಬಂಧುಗಳೇ ತಪ್ಪಲಾರದೆ ನಮ್ಮ ಊರಿಗೆ ಬಂದು ಊಟ ಮಾಡಿ ನೀವು ಆಶೀರ್ವಾದ ಮಾಡಿ ಅಳಗವಾಡಿ ಗ್ರಾಮಕ್ಕ ನಾಡ್ದು ಹಗಲದ್ದ ರಾತ್ರಿ ಇಟ್ಟಿಲ್ರಿ ಬಂದು ಆಶೀರ್ವಾದ ಮಾಡಿ ನಮ್ಮೂರಿಗೆ ನಿಮ್ಮ ಪಾದ ಹಾಕಿ ಹೋದ್ರಿ ಅಂದ್ರೆ ನಮ್ಮದು ಒಂದು ಪುಣ್ಯ ಐತೆ ಅಂತ ತಿಳ್ಕೊತೀವಿ. ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ತಕ್ಕಂಥ ಅಣ್ಣಂದಿರಾಯ್ತು ಗುರು ಹಿರಿಯರು ನಿಮ್ಗೆ ಯಾರ ಇಷ್ಟ ಐತಿ ಯಾರ ಪ್ರೀತಿ ಐತಿ ನಮ್ಮ ಕರೆಗೂ ಹೋಗೊಟ್ಟ ನಾಳೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಾಡ್ದು ಯಾರು ತಪ್ಪಲಾರದೆ ನಮ್ಮ ಅಳಗವಾಡಿಗೆ ಬಂದು ಪ್ರಸಾದ ಮಾಡಿಕೊಂಡು ಒಂದು ಸಂದ ಸೇವಾ ಕೇಳ್ಕೊಂಡು ಹಗಲು ಕಾರ್ಯಕ್ರಮ ಐತಿ ಬರ್ಬೇಕಂತ ನಿಮ್ಮೊಂದು ವಿನಂತಿ ಕೇಳ್ಕೊಂಡು ನಮ್ಮ ಕಂದಲಗಾಮಿ ಮಾಸ್ತರ್ ಅವರು ಯಾನ್ ಅದರ ಜಡ್ಜ್ಮೆಂಟ್ ಕೊಡ್ತಾರೆ ನೋಡ್ಕೊಂಡು ನಮಗೊಂದು ಮಾತು ಹೇಳ್ಯಾರ. ಅವರು ಏನ್ ಹೇಳ್ಯಾರಂದ್ರ ಆ ದೇವತ್ತರು ದೈತರು ವಿಷಯ ಇಟ್ರಿ ಅದು ಸೋಮು ಸರ್ಗೆ ಗುರುತಾಯ್ತು ಇಲ್ಲ ಗುರುತಿಲ್ಲ. ದೇವತ್ತರಿಗೆ ದೈತರಿಗೆ ಕಶ್ಯಪ ಋಷಿ ದಿತಿ ಅಂತಕ್ಕಂಥವ್ರು ತಾಯಿ ತಂದಿದಾರ. 33 ಕೋಟಿ ದೇವತ್ತರು 66 ಕೋಟಿ ದೈತರು. ಈ ವಿಷಯನ್ನ ಹಿಂದಿಂದ ಹೇಳಲಾರ್ದೆ ಸೋಮು ಮಾಸ್ತರ್ ಮುಂದೆ ಡೈರೆಕ್ಟ್ ಬೀರಪ್ಪನ ವಿಷಯಕ್ಕೆ ಬಂದ್ರು. ಬರಮದೇವರ ಸೂರಾವತಿ ತಾಯಿ ಹಚ್ಚಿದ್ರ ಅಂತೇಳಿ ಸರ್ ಅವ್ರು ಅಂದ್ರು. ಸರ್ ನೀವು ಅಂದಿದ್ದು ನಿಜ ಅದ, ಕರೆ ಇದ್ರೊಳಗೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ್? ಮಡಿಕೆ ಮಾಡುವವನಿಗೆ ಮಣ್ಣೆ ಮೊದಲು, ತೊಡಗೆ ಮಾಡುವವನಿಗೆ ಚಿಹ್ನೆ ಮೊದಲು, ಶಿವಪಥವನ್ನ ಅರಿಯದವನಿಗೆ ಗುರುಪಥವೇ ಮೊದಲು ಅಂದ್ರು. ಯಾಕಂದ್ರು ಅಂತ ಕೇಳಿದ್ರ ಯಾಕ್ರಿ ಸರ? ಗಡ್ಗಿ ಮಾಡಬೇಕಾದ ಕುಂಬಾರಗ ಮಣ್ಣು ಮೊದಲು ಬೇಕು. ಗಡಿಗೆ ಮಾಡೋ ಕುಂಬಾರಗೆ ಏನು ಬೇಕು? ಮಣ್ಣು ಬೇಕು. ಮಣ್ಣು ಮೊದಲು ಬೇಕು. ಹೌದು. ಆಭರಣ ಮಾಡ್ತಿರ್ತಕ್ಕಂಥ ಪತ್ತಾರಿಗೆ ಏನು ಬೇಕು? ಏನ್ ಬೇಕ್ರಿ? ಚಿನ್ನ ಮೊದಲು ಬೇಕು. ಹೌದು ಹೌದು. ಮೊದಲು ಚಿನ್ನ ಇದ್ರೆ ಆಭರಣ ಮಾಡಕ್ ಬರ್ತೈತಿ, ಮೊದಲು ಮಣ್ಣು ಇದ್ರೆ ಗಡಿಗೆ ಮಾಡಕ್ ಬರ್ತೈತಿ. ಹೌದು. ಇವೆಲ್ಲಕ್ಕಿಂತ ನಂತರ ದೇವ್ರ ಇಂಥವನೇ ದಾನು ಅಂತೇಳಿ ಗುರುತಾಗಬೇಕಾದ್ರ ಒಬ್ಬ ಗುರುವಿನ ಸಂಘ ಮಾಡಬೇಕು. ಗುರುವಿಗೆ ನಾವು ಗುಲಾಮನಾಗಬೇಕು. ನೀವು ತಿಳ್ಕೊಂಡಂಗಿಲ್ಲದು ಸಮುದ್ರ ಮಂಥನ ಕಥೆಯನ್ನು ಹೇಳಿದ್ರಿ ನೋಡಿ ನೀವು. ದೇವತರು ದೈತರು ಸಮುದ್ರ ಮಂಥನ ಕಥೆ ಸೋಮು ಸರ್ ನಂತರ ಹೇಳ್ಯಾರ. ಅವರು ವಿಚಾರದಲ್ಲಿ ಇರ್ಬೇಕು. ಸುಮ್ಮ ನಾವು ಬಂದೀವಂದ್ರ ಸುಮ್ಮ ಹುಚ್ಚರದೇವು, ನಾವು ಸಣ್ಣವ್ರದೇವು ತಿಳ್ಕೋರ್ ವಿಷಯ. ದಿತಿ ಮತ್ತು ಅದಿತಿ ಕಶ್ಯಪ ಋಷಿಗೆ 13 ಮಂದಿ ಹೆಂಡ್ರ ಕರೆಕ್ಟ್. 33 ಕೋಟಿ ದೇವತರು 66 ಕೋಟಿ ದೈತರು ಕರೆಕ್ಟ್. ಶುಕ್ರಾಚಾರ್ಯ ಬೃಹಸ್ಪತಿ ಅವ್ರ ಗುರುಗಳು ಕರೆಕ್ಟ್. ಆ ಸಮುದ್ರ ಮಂಥನ ಮಾಡಬೇಕಾದ್ರೆ ಅದೇ ಅವತಾರದೊಳಗೆ ಮಾಯಕ್ಕ ಬೀರಪ್ಪ ಇದ್ದದ್ದು ಕರೆಕ್ಟ್. ಅವ್ರು ಅವಾಗ ಇದ್ದವ್ರದ ಮುಂದೆ ಸೋಮು ಸರ್ ಮಾತಾಡ್ಯಾರ ಅಂತೇಳಿ ಆ ಪಾಳಿ ಒಳಗೆ ನಾ ಬಂದಿಲ್ಲ. ಅದನ್ನ ನಿಮ್ಮ ಮನುಷ್ಯನೊಳಗೆ ಮನಸ್ತಾಪ ಇಟ್ಕೋಬೇಡ್ರಿ. ಯಾವಾಗ ಇದ್ದವ್ರೇ ಅದಾರ ಅವ್ರು. ಯಾರು ಅಕ್ಕ ಮಾಯವ ಬೀರ ದೇವ್ರ ಸಮುದ್ರನ ಮಂಥನ ಮಾಡಬೇಕಾಯ್ತು. ಕುರ್ಮ ಅವತಾರ ಪರಮಾತ್ಮ ತಾಳಬೇಕಾಯ್ತು. ಸಮುದ್ರ ಮುಳುಗಲಿಕ್ಕೆ ಹತ್ತಿತ್ತು. ಮಹಾದೇವನೇ ಹಿಂದಿನ ಕಂಬಕ್ಕೆ ಆಧಾರ ಆಗಿ ಕೈ ಚೆರಿಯಾಗಿ ಸುಮ್ಮ ಸಮುದ್ರ ಮಂಥನ ಆಗ್ಯದ ಅನ್ರ ಅದ. ಈಗ ನಮ್ಮ ಮನಿಯೊಳಗ ಮಜ್ಜಿಗೆ ಕಡಿತೇವ್ರಿ ನಾವು, ರವಿಗೆ ಹಾಕಿ ಗಡಿಗೆ ಒಳಗ ಸುಮ್ ಈ ಕಡೆ ಚೆರಿಲಿ ಜಗ್ಗಿರ ರವಿಗೆ ಬರ್ತೈತೇನ್ರಿ? ಬೆಣ್ಣೆ ಬರ್ತದೇನು? ಗಡಿಗೆ ಹಿಂದೊಂದು ಕಂಬ ಬೇಕು, ಕಂಬಕ್ಕೆ ಚೆರಿ ಬೇಕು. ಆ ಚೆರಿದಿಂದ ಕಡಗೋಲು ಗಡಿಗೆ ಒಳಗೆ ಬಿಡಬೇಕು. ಅಲ್ಲಿ ಸ್ವತಃ ಮಹಾದೇವನೇ ಬಂದು ಕಂಬಾಗಿ ನಿಂತು ಕೈ ಒಂದು ಚೆರಿ ಮಾಡಿ ಮಂದಾರ ಪರ್ವತವನ್ನ
ಹೌದು ಕಡಗೋಲು ಮಾಡಿ ವಾಸುಕೆ ಅಂತಕ್ಕಂಥ ಸರ್ಪ ಅದು. ಹೌದು ಆ ಸರ್ಪನ್ನ ಹಗ್ಗ ಮಾಡಿದ್ರು. ಹಾ ಹಾ ಒಂದ್ ಕಡೆ ದೈತ್ರಾಗಿ ಒಂದ್ ಕಡೆ ದೇವತ್ರ ಯಾಕೆ ಆಗಬೇಕಾಯ್ತು ಅಂತ ಕೇಳಿದ್ರ, ಹೌದು ಲಕ್ಷ್ಮಿ ಕಾಮಧೇನು ಅಂತಕ್ಕಂಥ ಈ ಕಾಮಧೇನು ಹಿಂಗ 14 ರತ್ನ ಇಂದ್ರಗ ಶಾಪ ಆಗಿತ್ತು. ಹೌದು. ಶಾಪ ಆದದಕ್ಕಾಗಿ ಸಮುದ್ರದೊಳಗೆ ಬಿದ್ದಾವ ಅಂತೇಳಿ ಅದನ್ನ ಕಡ್ದು ಹೊರಗೆ ತೆಗಿಬೇಕಾಯ್ತು. ವಿಷಯ ಕರೆಕ್ಟ್ ಮಾತಾಡಿರಿ, ತಪ್ಪಿಲ್ಲ. ಕರೆ ಮುಂದೆ ಬಂದ್ರು ಅವ್ರಿಗೆ ಯಾಕೆ ನೀವು ಹೇಳಿಲ್ಲ ಅಂತೇಳಿ ಮನಸ್ಸಿನಾಗ ತಿಳ್ಕೊಂಡಿರಲ್ಲ. ಹಿಂದ್ ಇದ್ದವರೇ ಮುಂದೆ ಹಿಂಗ ಹುಟ್ಟಿ ಬಂದಾರ ಅವ್ರ ಅಂತೇಳಿ ನಾ ಆ ಪ್ರಸಂಗ ತಕ್ಕಂತೆ ಅಡ್ಡ ಬರ್ಲಿಲ್ಲ. ಯಾಕ ನಾನೇ ಹೊತ್ತಗಳಿಬಾರ್ದು. ಸರ್ ಮಾತಾಡ್ಯಾರ ಇಲ್ಲೋ, ಹಿಂದ್ ಮಾಯಕ್ಕನು ಅದಾಳ, ಹಿಂದ್ ಬೀರಪ್ಪನು ಆ ಸಮುದ್ರ ಮಂಥನಾಗ ಅದಾನ. ಇದ್ದವ್ರದ ಮುಂದೆ ವಿಷಯ ತಗೊಂಡು ತಾಯಿ ತಂದೆದ ಹಚ್ಚಿ ಮಾತಾಡರ್ತಿದೆ. ವಿಷಯದ ಪ್ರಶ್ನೆದ ಉತ್ತರ ಕ್ಲಿಯರ್ ಮಾಡಿ ನೀವು ಸರ್ ಇನ್ನು ಉದಿನ ಕಡ್ಡಿ ಹಚ್ಚ್ರಿ, ಅವ್ರಿಗೆ ಅನುಮತಿ ಕೊಟ್ಟು ಬಿಡೋಣ್ರಿ ಎಲ್ಲರೂ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ನನ್ನ ಕೂಡಿರ್ತಕ್ಕಂಥ ವಿಟ್ನಾಗ್ರಾಮ ಹಿರಿಯರಿಗೆ ಕೂಡ ಹೌದಾ ನಮ್ಮ ಕಮಿಟಿ ಹಿರಿಯರು ಹೌದು ಇವತ್ತು ದೈವದ ಕಣ್ಣಾಗ ಮಣ್ಣು ಹೊಡಿಬೋದು ಕರೆ ದೇವಿ ಕಣ್ಣಾಗ ಮಣ್ಣು ಹೊಡಿಯಕ ಆಗೋಲ್ಲ ಅಂದ ಕಾಲಕ್ಕ ನಾ ಸೋಮು ಸರ್ಗೆ ಒಂದು ವಿಷಯ ಏನು ಕೇಳಿದೆಪ್ಪ ಅಂತ ಕೇಳಿದ್ರ, ಹೌದು ಅಮೋಘ ಸಿದ್ಧನ ಅಂಶಗಳು ಹಿಡ್ಕೊಂಡು ಮಠ ಮಣ್ಣು ಹಿಡ್ಕೊಂಡು ಎಲ್ಲೆಲ್ಲಿ ಅವರು ಕುಂಬಳ ಕುಡಿ ಸಾಗಿದಂಗ ಅವ್ರ ಎಲ್ಲಾನು ಸಾಗಿ ಹೋಗ್ಯಾರ. ಅವರಲ್ಲಿ ಆಗಿರ್ತಕ್ಕಂಥ ಸ್ಟೋರಿ ಒಂದು ಎಲ್ಲಿತ್ತ ಕೇಳಿದ್ರ, ಬೆವರಿಗೆ ಒಳಗ ಧರ್ಮದ ಕಟ್ಟಿ ಅಂದ್ರು. ಇನ್ನು ಕೆಲವು ಜಾಗದ ಕಟ್ಟಿಗಳ ಹೆಸರದಾವ. ಇನ್ನು ನುಡಿ ಹೇಳುವ ಕಟ್ಟಿ ಅಂತೇಳಿ ಕರೀತಾರ. ಇನ್ನೊಂದು ಜಾಗದೊಳಗ ನುಡಿ ಕೇಳುವ ಕಟ್ಟಿ ಅಂತೇಳಿ ಕರೀತಾರ. ಯಾವ ಜಾಗ ಅಂತ ಕೇಳಿನಿ. ಅವ್ರು ಒಂದೆರಡು ಉದಾಹರಣೆಗಳ ಕೊಟ್ರು. ಯಾಕಂದ್ರೆ ಕಮಿಟಿ ಅವರು ಬದ್ಧವಾಗಿ ಇವತ್ತಿನ ದಿವಸ ಹಾಕಿರ್ತಕ್ಕಂಥ ಸವಾಲ ಎಲ್ಲಿತ್ತ ಕೇಳಿದ್ರೆ ಗುಲಗಂಜಿ ಹಳದಲ್ಲಿ ನುಡಿ ಕೇಳುವ ಕಟ್ಟಿ ಅಂತೇಳಿ ಏನು ಕುದುರೆ ಕಣ್ಣೂರು ಬುಕ್ಕ ಹೇಳಿದ್ರೆ ಸರ್, ಅದ ಬುಕ್ಕಿನಾಗ ನಿಮ್ಮ ಉತ್ತರ ಅದ. ಹೌದು ಹೌದು, ಬರೀ ಹೇಳಾರ್ದಾಗ ಎರಡು ಪಾನ ಫರಕ್ ಆಗ್ಯಾವ ಮಾಸ್ತರ್. ಗಪ್ಪಪ್ಪ ಅಮೋಕ್ಷದನ ಮಠಮಾನಿ ಯಾವ ದೇವ್ರದ ಅದು ಹೇಳ್ರಿ. ಹೌದು, ನೀವು ಅದರ ತೋರಿ ಅದು ಬುಕ್ಕ. ಹಾ ತೋರಿ. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕಣ್ಣೂರು ಗ್ರಾಮದವರು. ಹೌದು, ಸಂಗಮೇಶ್ ಕಂಡಕ್ಟರ್ ಸಾಹೇಬರು ಕುದುರೆ ಕಣ್ಣೂರು ಸಿದ್ಧ ಅಂತೇಳಿ ಬುಕ್ಕ ಬರ್ದಾರ. ಅಲ್ಲಿ ಅಮೋಘ ಸಿದ್ಧನ ಮಠ ಮನೆ ಹೆಂಗಪ್ಪ ಅಂದ್ರೆ ಮಕನಾಪುರ ಸೋಮಲಿಂಗೇಶ್ವರ ಪಲ್ಲಕ್ಕಿ ಸಂಚಾರ ಮಾಡ್ತೈತಿ ಆ ಭಾಗದಾಗ. ಆ ಕಣ್ಣೂರು ಬತ್ತು, ಗುಲ್ಗಂಜಾಳ ಬತ್ತು, ಮಾಣಿಕ್ಯಾಳ ಬತ್ತು, ಹಳ್ಳಿಗಳದಾವಲ್ಲಿ. ಅಮೋಘ ಸಿದ್ಧನ ಗುರು ಆಗಿರ್ತಕ್ಕಂಥ ಸೋಮಲಿಂಗೇಶ್ವರ ಅಡ್ಡಾಡೋ ಜಾಗದಲ್ಲಿ ನುಡಿ ಕೇಳೋ ಕಟ್ಟಿ ಅಂತ ಹೇಳಿ ಕಣ್ಣೂರು ಊರು ಮಗ್ಲಿಗೆ ಗುಲ್ಗಂಜಾಳ ಅಂತಕ್ಕಂಥ ಗ್ರಾಮ ಅಲ್ಲೇ ಸಮೀಪ ಇದೆ. ಅಲ್ಲಿ ಕಣ್ಣೂರಾಗ ಏನ್ ಮಾಡ್ಯಾರ, ಮಾಳಿ ಸಮಾಜದವರು ಸೋಮಲಿಂಗೇಶ್ವರನ ಗುಡಿ ಕಟ್ಟಾರ. ಹಿಂಗ ಅದಾವ್ರ ಅಡಕಾಗಿರ್ತಕ್ಕ ವಿಷಯ ಏನ್ ತಪ್ಪಿಲ್ಲ. ತಂಗಿ ಗುರುತಾಯ್ತದ, ನಾ ದೂರ ಕೂತೀನಿ, ಒಂದೆರಡು ಹಾಳಿ ಹಿಂದ ಮುಂದ ಅಂತ ಹೇಳಿ ಆಯ್ತು. ಕಣ್ಣೂರು ಸಿದ್ಧಾರ್ಥ ಬುಕ್ಕ ಹೇಳಿದ್ರಿ ನೀವು, ಹೇಳಿದ್ರಿ ಕಣ್ಣೂರು ಸಿದ್ಧಾರ್ಥ ಬುಕ್ಕ ಕೇಳಿದ್ರು. ಬುಕ್ಕ ಸರ್ ಕರೆಕ್ಟ್ ಹೇಳಿದ್ರು. ಬುಕ್ಕ ಹೇಳಿದಾಗ ನಕ್ಕಿನ ವಿಷಯನು ಫೈನಲ್ ಮಾಡ್ತಾ ತರ್ತಿತ್ತು. ಬುಕ್ಕಾದ ಹೆಸರು ಹೇಳಿ ಮುಂದೆ ಎಲ್ಲಿಗೆ ಬಂದ್ರಿ, ಮುಂದೆ ನೀವು ಈ ದರಿಬಡ್ಚಿ ಗ್ರಾಮಕ್ಕೆ ಬಂದ್ರಿ. ಒಂದು ಸ್ವಲ್ಪ ಚೂಕ್ ಆಯ್ತತ್ ನನ್ನ ಮನೆ. ಯಾಕ ಇವತ್ತು ನಾ ಯಾವ್ದಕ್ಕೆ ಬಂದೀನಿ ಅದನ್ನೇ ಮಾಡ್ಬೇಕು. ನಾ ಇವತ್ತು ಎರಡೂ ಮ್ಯಾಲಿಗೆ ಜಡ್ಜ್ಮೆಂಟ್ ಗಾರಾಗಿ ಬಂದೀನಿ ಅಂದ್ರೆ ಎರಡೂ ಮ್ಯಾಲಿಗೆ ಜಡ್ಜ್ಮೆಂಟ್ ಗಾರಾಗೆ ಉಳಿಬೇಕು ವಿನ ನನಗೆ ಗುರುತೈತಿ ಅಂತೇಳಿ ಒಬ್ಬರನ್ನ ಎತ್ಕೊಳ್ಳೋದು ಒಬ್ಬರದ್ದು ಇಳಿಸೋದು ನನ್ನ ಮಾಡೋದು ಧರ್ಮ ಅಲ್ಲ. ಮಾಡಿದ್ರ ಎರಡೂ ಮಂದಿ ನನ್ನ ತಂಗಿದೇರಿಗೆ ನಾ ಮೋಸ ಮಾಡಿದಂಗ ಅಕ್ಕದ್ನ ಮೋಸ ಮಾಡವಲ್ಲ. ಯಾಕಂದ್ರೆ ಅಷ್ಟೇ ಪ್ರೇಮದಿಂದ ಅಂತ ಸೇವೆ ಕೊಟ್ಟಾರ. ಕರೆಕ್ಟ್ ವಿಷಯ ಅದು. ನೀವು ಹೇಳಿರ್ತಕ್ಕಂಥ ವಿಷಯ ನಿಮಗೆ ಏನ್ ತಿಳಿದಿತ್ತು ನೀವು ಹೇಳಿದ್ರಿ. ಅದು ಕಣ್ಣೂರು ಸಿದ್ದೇಶ್ವರ ಬುಕ್ಕಾದೊಳಗ ಸೋಮಲಿಂಗೇಶ್ವರನ ಪಲ್ಲಕ್ಕಿ ಹೋಗ್ತೈತಿ. ಈಗ ಸದ್ಯ ಅಲ್ಲಿ ನೋಡಕ್ ಸ್ಥಾನ ಐತ್ರಿ ಸರ್, ಅದು ನೋಡಿ ಕೇಳು ಕಟ್ಟೆ ಅಂತ ಹೇಳಿ ಅಲ್ಲೇ ಕಣ್ಣೂರು ಮಕ್ಕಳಿಗೆ ಸಂಗಮೇಶ್ ಸಾಹೇಬರು ಇಲ್ಲ. ನಾ ಬುಕ್ಕ ಆದ್ರೆ ಪೂರಾ ಹುಡುಕಾಡ್ಲಿಲ್ಲ, ಅದಕ್ಕೆ ಅಟ್ಟೆ ಹುಡುಕಾಡಿ ಬಿಟ್ಟಿನಿ. ಅದು ಮೊದಲು ನುಡಿ ಕಟ್ಟೆ ಐತೆ ಅಂತ ಅಟ್ಟೆ ಹೇಳಿಬಿಟ್ಟಿನಿ. ಅದೊಂದು ವಿದ್ಯುತ್ ಕರೆನೆ ಆ ಬುಕ್ನಾಗ ಐತ್ರಿ, ನುಡಿ ಕಟ್ಟೆನೇ ಐತಿ. ಆದ್ರೆ ಇದನ್ನೂ ಒಂದು ಇದ್ದದ್ದು ಕರೆನೆ, ಆ ಬುಕ್ನಾಗ ಬರ್ದಾರ ಕರೆ. ಆದ್ರೆ ಅಲ್ಲಿ ಅಮೋಕ್ಷದನ ವಂಶಾಸ್ತ್ರ ಯಾವ್ದಾರತ್ತೆ ಯಾರು ಅದಾರತ್ ನಾವು ಅವ ಆ ಸೋಮಲಿಂಗ ಅಲ್ರಿ, ಅವ ಕಣ್ಣೂರ್ದಾಗಿರೋ ಬೇರೆ ಅದ ನಾವು. ಅದನ್ನು ಅದು ನಮ್ಗೆ ಗೊತ್ತೈತಿ ಕರೆ ರೀ. ಎಲ್ಲರೂ ವಿಶ್ರಾಮ ಅಂದ್ರ ಕಾಲು ಬಿಡಿಸಿ ನಿಂದ್ರದು, ಸಾವುದನಂದ್ರ ನಾವು ಈ ದೇಶಕ್ಕೆ, ಈ ಭವ್ಯವಾಗಿರ್ತಕ್ಕಂಥ ಭಾರತ ದೇಶಕ್ಕೆ ಒಂದು ಗೌರವ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರ. ಎಲ್ಲೆಲ್ಲಿ ಅದೇವು ನೋಡ್ರಿ, ಎಲ್ಲೆಲ್ಲಿ ಇಲ್ಲಿ ತನಕ ಕೂತೆವು. ಇನ್ನು ಸಾವುದಾನದೊಳಗೆ ಎದ್ದು ನಿಂತೇವಪ್ಪ ಅಂತಂದ್ರೆ ಅಂತ ಸತ್ಯಸಿದ್ಧರು ಪರಮಾತ್ಮರದ್ದು ಒಂದು 5 ನುಡಿ ಅವ್ರು ಮಂಗಲ್ ಮಾಡ್ತಾರೆ. ಎಲ್ಲರೂ ಸಾವಧಾನದಲ್ಲಿ ಎದ್ದು ನಿಲ್ಬೇಕಂತಕ್ಕಂಥ ಮತ್ತು ನನ್ನ ತಾಯಿ ಬಳಗದವರು ಎಲ್ಲೆಲ್ಲಿ ಕೂತೀರಿ ಅಲ್ಲೇ ಎಲ್ಲರೂ ಎದ್ದು ನಿಂದಿರ್ರಿ. ಯಾವಾಗಳ್ರ ಎಲ್ಲರೂ ಎದ್ದು ನಿಂದಿರ್ಬೇಕಾದ್ರೆ ಕುಂಡಬಾರ್ದು. ಇದು ಮಹಾಮಂಗಲ ಆಗುವ ಸಮಯ, ಮಹಾಮಂಗಲ ಆಗುವುದೊಂದು ಯೋಗ.
ಯಾಕಂದ್ರೆ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಸಾಗಿ ಬಂದು ಚಂದ ಮಂಗಲ ಆಗಕತ್ತೈತಿ ಅಂದ್ರೆ ಎಲ್ಲರೂ ಸಾವಧಾನ ರೀತಿಯಿಂದ ಒಂದು 5 ನುಡಿ ಮಂಗಲ ಮಾಡಿ ಆ ಎರಡೂ ತಂಗಿದೇರು ಮೇಳಗಳಿಗೆ ನಾವು ಬಿಡುವು ಮಾಡಿ ಕೊಡು ಅಂತಕ್ಕಂಥ ಮಾತನ್ನು ಹೇಳಿ 2 ಮಂದಿ ತಂಗಿದೇರು ನೀವು ನಿಮ್ಮ ಕಾರ್ಡ್ಗಳನ್ನು ಕೊಟ್ಟ ಇಲ್ಲಿ ಕಮಿಟಿ ಹಿರಿಯರಿಗೆ ನಿಮ್ಮ ಕಾರ್ಡ್ ಕೊಟ್ಟು ಹೋಗ್ರಿ. ಮತ್ತೆ ಇಲ್ಲಿ ನೆರೆಹೊರೆ ಎಲ್ಲರಿಗೆ ಕಾರ್ಯಕ್ರಮ ಕೊಡ್ಬೇಕಂದ್ರೆ 2 ಮಂದಿಗೆ ನಿಮ್ಮ ಕಾರ್ಯಕ್ರಮ ಕೊಟ್ಟು ಮತ್ತೆ ಕರೆಸ್ತಾರೆ. ಯಾಕಂದ್ರೆ ಅವ್ರ ಪ್ರೀತಿ ಉಳಿತು, ಅಷ್ಟು ಸುಂದರ ಹಾಡಾಕತ್ತೀರಿ. ಮತ್ತು ಕಾರ್ಯಕ್ರಮ ಕಂದಲಗ ನಾವು ಕೊಟ್ರ, ಕುರುಗೋಟದವ್ರು ಕೊಟ್ರ, ಹಿಮ್ಮ್ಯಾಳದವ್ರನ್ನ ಬದಲಾಯಿಸ್ತಂದ್ರೆ ನಿಮ್ಮನ್ನ ಹಾಡಿಕಿನ ಹಚ್ಚಂಗಿಲ್ಲ. ಮತ್ತು ನಾವು ಇದು ನೆನಪಿಟ್ಕೋಬೇಕಾರೆ ಜಮಖಂಡಿಂದ ಸಿದ್ಧಾರ್ಥನ ನೀವು ಹೇರಬೇಕು, ನಿಮ್ಮ ಮೇಳ ಜೋಡಿಸ್ಕೊಂಡೆ ನೀವು ಬರಬೇಕು. ಭಾಳ ದಿವಸ ಆಯಿತು ಮಣ್ಣೂರು ಮೇಳಾಗ ಭೇಟಿಯಾದವ್ರು ಹೊಳ್ಳಿ ಭೇಟಿಯಾಗಿದ್ದಿಲ್ಲ. ನಮಗೊಂದು ಆನಂದ ಇತ್ತು, ನಿಮಗೂ ಕೂಡ ಧನ್ಯವಾದ ಹೇಳ್ತೀವಿ. ಇಲ್ಲಿ ಇರಲಿ, ರೆಡಿ ಆಗಬೇಕು, ಎಲ್ಲ ಮೇಳ ತಿರುಗಾಡ್ಬೇಕು. ಆದ್ರೆ ನಮ್ಮ ರಾಯಬಾಗ ತಾಲೂಕಿನ ನಿಮಗೆ ಕಾರ್ಯಕ್ರಮ ಕೊಟ್ಟಾರಪ್ಪ ಅಂತಂದ್ರೆ ನಿಮ್ಮ ಹಿಮ್ಮೇಳೆ ತೊಗೊಂಡು ನೀವು ಬರ್ಬೇಕಂತೇಳಿ ಒಂದು ಪ್ರೀತಿ ಇದೆ. ತಂಗಿಯವ್ರು ಹೋಗ್ರಿ, ಪ್ರೇಮ ಐತಿ ನಿಮ್ಮದು ಬಿಡ್ರಿ. ನೋಡ್ರಿ ಮಾರುತನಸ್ ಐತವ್ರಿ, ನೀವು ಹಾಡ್ಬೇಕಂತೇಳಿ ಒಂದು ಪ್ರೀತಿ ಐತಿ, ಹೋಗ್ರಿ ಹಾಡು.